ತಾವಾಗಿ ತೊಗೊಂಡು ಬಂದ ತಮ್ಮ ಕೈಯಲ್ಲಿ ತಾವು ಕಟ್ಕೊಂಡ್ಬಿಟ್ರು. ಹೌದು, ಮತ್ತು ಅವರಲ್ಲಿ CBI ಐತಿ. ಇವತ್ತು ಕೇಜ್ರಿವಾಲ್ ಎನ್ಕ್ವೈರಿ ಮಾಡಕತ್ತಿದ್ರಿ, ಹಂಗೆ ಅವರಿಬ್ಬರು ಒಳಗೆ ಎನ್ಕ್ವೈರಿ ಮಾಡಿಸಲ್ಲ ನೀವು, ಶೋಧನೆ ಮಾಡಿಸಲ್ಲ ನೀವು ಅಂಥೇಳಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ. ಇದಕ್ಕೇನು ಉತ್ತರ ಕೊಡ್ತಾರೋ ನಮ್ಮ ಮೋದಿಯವರು? ನಾನು ಹೇಳುವಂಥ ಉದ್ದೇಶ ಏನಪ್ಪ ಅಂದರೆ ಈ ಸಂದರ್ಭದಲ್ಲಿ ಇವತ್ತು ಮೋದಿಯವರು ಏಕಾಂಗಿ ಆಗೋದಷ್ಟೇ ಅಲ್ಲ, ನಿಧಾನಕ್ಕೆ ಈಗ ರಾಹುಲ್ ಅಂದಂಗೆ ಸೋಲಿನ ಕಡೆ ಜಾರ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ ಅಂಥೇಳಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈಗ ನೋಡ್ರಿ, ಜಸ್ಟ್ ಇದೇ ನಾನು ಹೇಳಿದ್ದೆ, ನಿರ್ಮಲಾ ಸೀತಾರಾಮನ್ ಅವರು ಏನು ಉತ್ತರ ಕೊಡ್ತಾ ಇದ್ದಾರೆ ನೋಡ್ರಿ ಸ್ವಲ್ಪ. रोजगार के विषय में मैं स्पष्ट करना चाह रही हूँ, किसी के हाथ में डेटा नहीं है. जो एम्प्लॉयमेंट के ऊपर डेटा है वो पूरे दुनिया का जो डेटा होना चाहिए वो नहीं मिलता. फॉर्मल सेक्टर में थोड़ा डेटा है, इनफॉर्मल सेक्टर में थोड़ा डेटा है, इसीलिए जो एनेक्डोटली सुनने में आ रहे वो लगातार उसको सामने करते. 12 महीने में क्या माननीय प्रधानमंत्री जी रोजगार मेला के द्वारा 10 लाख लोगों को उनका अपॉइंटमेंट चिट्ठी उनके हाथ में दिलाया नहीं है? जो PM मुद्रा लोन के द्वारा छोटे छोटे उनके अपने जॉब चलाने वाले उनको लोन के द्वारा उनको बिजनेस आगे बढ़ाने के लिए मदद जो मिलता है वो उनके एम्प्लॉयमेंट के लिए नहीं है. सेल्फ एम्प्लॉयमेंट क्यों ना हो? ऐसे ही रेडी पटरी वाले में जो गवर्नमेंट गारंटी के साथ लोन मिलता है वो उनका अपना चलाते हैं, उनके साथ कोई और भी एम्प्लॉयमेंट में रहते हैं, वो एम्प्लॉयमेंट नहीं है. स्टार्टअप में आज 1 लाख से ज्यादा स्टार्टअप रजिस्टर्ड है, उनको कुछ ना कुछ बैंक के व्यवस्था के द्वारा और सिडबी में फंड्स के द्वारा जो हेल्प हम कर रहे हैं वो स्टार्टअप चलाने वाले का भी वो खुद बैठकर चला नहीं पाएंगे, उनके साथ कोई और का एम्प्लॉयमेंट भी होता है, वो एम्प्लॉयमेंट नहीं है. रोजगार के विषय में मैं ನೋಡಿದ್ರಲ್ಲ, ಏನು ಉತ್ತರ ಕೊಟ್ಟರು ಅವರು? ಏನದ ಅದರಲ್ಲೇ ಉದ್ಯೋಗ ಸೃಷ್ಟಿದ ಬಗ್ಗೆ ಏನು ಮಾತಾಡಿದರು, ಎಷ್ಟು ಉದ್ಯೋಗ ಕೊಟ್ಟರು? ಒಬ್ಬ ಈ ದೇಶದ ಫಿನಾನ್ಸ್ ಮಿನಿಸ್ಟರ್, ಈ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಇಲ್ಲಿ ಏನು ನಡೆದ ಈ 10 ವರ್ಷಗಳ ಬಗ್ಗೆ ಉತ್ತರ ಕೊಡುವಂಥ ಪ್ರಮುಖ ವ್ಯಕ್ತಿ ಮೋದಿ ಅವ್ರನ್ನ ಬಿಟ್ಟರು. ಅವರಿಗೆ ಪಾಪ ಉತ್ತರ ಕೊಡೋಕೆ ಆಗ್ತಾಯಿಲ್ಲ, ಏನೇನೋ ಹೇಳ್ತಾ ಇದ್ದಾರೆ. ನಾವು ಮುದ್ರಾದಾಗ ಕೊಟ್ವಿ, ಮತ್ತೊಂದ್ರಾಗ ಕೊಟ್ವಿ, ಇನ್ನೊಂದ್ರಾಗ ಕೊಟ್ವಿ ಅಂತೇಳಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀವು ಕೊಟ್ಟರೆ ಏನ್ರಿ ಅಂದ್ರೆ ಮೌನ ಆಗ್ತಾರೆ, ಉತ್ತರ ಇಲ್ಲಲ್ಲೇ. ಬ್ಲ್ಯಾಕ್ ಮನಿ ಬಂದ್ ಮಾಡೋದಂತೇಳಿ ಪ್ರತಿಯೊಬ್ಬರು 15 ಲಕ್ಷ ರೂಪಾಯಿ ಹಾಕಿ ಸೇದ್ರಿ, ಎಲ್ಲಿ ಬಂದ್ರಿ ಕೇಳೋದಕ್ಕೆ ಉತ್ತರ ಇಲ್ಲ. ಇನ್ನು ಉಳ್ದ ಗತಿ ಏನ್ರಿ? ಮಿನಿಸ್ಟರ್ ಎಲ್ಲ ಇದ್ದಾರೆ, ಇಲ್ಲಂತಲ್ಲ, ಯಾವ ಮಿನಿಸ್ಟರ್ ಉತ್ತರ ಕೊಡಿಸಿದ್ರು ಇಲ್ಲ. ಎಲ್ಲರಿಗೂ ಇವರ ಮೋದಿಯವರು ಕೊಡುವಂಥದ್ದು, ತಾವು ಮಾಡಿಕೊಳ್ಳುವಂಥ ಅಪರಾಧಿ ತಪ್ಪಿದ್ರು. ಸ್ವತಃ RSSದ ಆರ್ಗನೈಸರ್ ಪತ್ರಿಕೆ ಇವು ಸಲಹೆ ಕೊಟ್ಟಿದ್ದವು, ಪ್ರತಿಯೊಂದು ಸ್ಟೇಟ್ದಲ್ಲಿದ್ದಂಥ ನಮ್ಮ BJP ನಾಯಕರನ್ನು ಬೆಳೆಸ್ರಿ, ನೀವು ಅವ್ರಿಗೆ ಅವಕಾಶ ಕೊಡ್ರಿ, ಅವ್ರು ಪಾರ್ಟಿಸಿಪೇಟ್ ಮಾಡಿರಿ ಅಂದರು. ಆದರೆ ಇಂದಿರಾ ಮನೋಭಾವದ ಇಂದಿರಾ ಗಾಂಧಿ ಹಿಂಗೆ ಮಾಡಿದ್ರು, ಕಾಂಗ್ರೆಸ್ನ ಹಾಳು ಮಾಡಿದ್ದು ಹಿಂಗೆ. ಇವರೇನು ಮಾಡಿದ್ರು ಇವತ್ತು ಮೋದಿಯವರು, ಅದು ಹಾದಿಯಲ್ಲಿ ಇಂದಿರಾ ಗಾಂಧೀಜಿ ಅವ್ರು ಮಾಡಿದರು. ಅದಕ್ಕಾಗಿ ಇವತ್ತು ಇಂದಿರಾ ಗಾಂಧೀಜಿಯವ್ರಿಗೆ ಆದಂಥ ಪರಿಸ್ಥಿತಿ ಇವತ್ತು ಬರ್ತಾ ಇದೆ. ಯಾಕಂದ್ರೆ ಬುದ್ಧಿವಂತರು ಇಲ್ಲ, ಉಳಿದವರು ಇದ್ದರೂ ಬಾಯಿ ಬಿಡುವಂಗಿಲ್ಲ, ಮಾತಾಡುವಂಗಿಲ್ಲ, ಇವ್ರ ಪರವಾಗಿ ನಿಂತ ಜಬರ್ದಸ್ತಾಗಿ ಮಾತಿಲ್ಲ. ಹಿಮಾಂಶು ತ್ರಿವೇದಿ ಅನ್ನೋಂಥ ಬುದ್ಧಿವಂತರಿದ್ದಾರೆ, ಸಾಕಷ್ಟು